ನೀನು ನಾ ಹೇಳಿದ್ನು ನಂಬೋದು ಯಾವಾಗ ಬೇಕತ್ತಲ್ಲ. ಎಂತ ಹೇಳಿದ್ರು ಸುಳ್ಳೆ. ನಿಮ್ಗೆ ಕೇಳಲ್ಲ ಅನ್ನೋದೊಂದು ಹೇಳಿ ಆಗಿಬಿಟ್ಟದೆ. ಇದೇ ಮಗ ಸೊಸೆ ಯಾರು ಬಂದು ಹೇಳಿದರೆ ಫಸ್ಟು ನಂಬ್ತಿದ್ದೆ, ಸುಳ್ಳಾಗಿರಲಿ ಬದ್ದಾಗಿರಲಿ. ಹೇಳ್ತೀನಿ ನಾನು ಹತ್ರ ಏನು ಹೆಜ್ಜೆಗೆ ಹೆಜ್ಜೆ ತಾಗಬೇಕು ಅಷ್ಟು ಹತ್ರದಲ್ಲಿದ್ದೆ. ಬೆನ್ನಕ್ಕಿ ನಿಂತಿದ್ನಲ್ಲ ಗೊತ್ತಾಗ್ಲ. ಅದು ಅತ್ಲಗೆ ತಿರುಗಿ ಮಾತಾಡ್ತಾ ಇತ್ತು, ಗನ ಹಾಕ್ಯಂಡದೆ. ನಿನ್ನ ದಮ್ಮಯ್ಯ ಅಂತೀನಿ ಮರತಿ, ಅಮ್ಮನ ಹತ್ರ ಒಂದು ಹೇಳ್ಬೇಡ ಅಂತಿದ್ದ. ಬತ್ತ ಬತ್ತ ಅವನು ಭಾಳ ಹೆದರ್ಸಿಟ್ಟದೆ. ನಿನ್ನಂಗಲ್ಲ, ನಿನ್ನಷ್ಟ ಗಂಡನ ಮೇಲೆ ಒಂಥರ ಕಯಸಿಲ್ಲ, ಒಕ್ಕರಿಲ್ಲ. ಅದಕ್ಕೆ ಅದು ದುಡಿತೀನಿ ಅನ್ನೋ ಹೊಮ್ಮು ಹೆಚ್ಚಾಗಿದೆ. ಗಂಡ ಅಂದ್ರೆ ಕಾಲಡಿ ಕಸಾಗಿ ಹೋಗ್ಯಾನೆ ಅದಕ್ಕೀಗ, ಗೊತ್ತಾನ? ಇವನಿಗೊಂಥರ ಹೇಳ್ಕಿಡಂಗಿಲ್ಲ ಬಿಡಂಗಿಲ್ಲ ಹಂಗಾಗ್ಯದೆ. ಹಂಗಾಗಿ ಸುಮ್ಮನೆ ಅದಾನೆ. ನಂಗೆ ಮೊನ್ನೆಲ್ಲ ನಿನ್ನೆ ಅದನ್ನು ಕೇಂಡಲ್ಲಿಂದ ಜೀವೆಲ್ಲ ಎಷ್ಟು ಇದಾಗ್ತದೆ ಗೊತ್ತಾನ? ಏನೋ ಒಬ್ಳು ಹೋಗಿ ಆ ಥರದ ಇದಮ್ಮೊಬ್ಬ ಈಗ ನನಗೊಂದು ಇರ್ತಾನೆ. ಬೇರೆ ಎಂಥದ್ದು ಬೇಡ. ಈಗ ಅದು ನಮ್ಮನ್ನು ನೋಡಿ ಇನ್ನು ಕಳ್ಳೆ ಹಿಡ್ಸೋದೇನು ಬೇಡ ಇತ್ತು. ಅವನಾರು ಒಂದು ಗನಾಗಿ ನೋಡ್ಕೊಂಡಿದ್ರೆ. ಈಗ ನಾಳೆ ಮಕ್ಕಳು ದೊಡ್ಡ ಆದ್ಮೇಲೆ ತಾಯಿ ಬುದ್ಧಿನೇ ಕಲಿತವೆ. ಅವು ಅಪ್ಪನ ಸಸಾರ ಮಾಡೋಕ್ಕೆ ಶುರು ಮಾಡ್ತಾವೆ, ಗೊತ್ತಾನೋ? ನೀ ಪೂರ್ತಿ ಸೊಸೆ ಪರನೇ ಮಾತಾಡ್ಕೊಂಡಿರೋ. ಒಂದೊಂದು ಸತಿ ಹೇಳೋದೇನು ಸುಳ್ಳನೋ, ನಾನು ಏನು ಅಂತ ನಿಂಗೆ ಗೊತ್ತಾಗಲ್ಲ ಅಂತ. ಹಂಗೆ ಇದಿಲ್ಲದೆ ಇದ್ರೆ ನೀನು ದಮ್ಮಯ್ಯ ಅಂತೀನಿ ಅಂತಾನೆ ಹೆಂಡ್ತಿಗೆ. ಇಂಥ ಬೇಜಾರಾತನ. ನನಗೊಂಥರ ಕಣ್ಣಲ್ಲಿ ನೀರು ಬಂದಂಗೆ ಆಯ್ತು. ಕಾಫಿ ಕುಡಿಯೋಣ ಅಂತ ಹೋದ ಹಂಗೆ ಈಚೆಗೆ ಬಂದೀನಿ. ನೀನು ಇದು ಅಂದೆ ಎಂಥದ ಅಂದ ಇದಾದ್ಮೇಲೆ ಅವನಿಗೆ ಮಕ ಕೊಟ್ಟು ಮಾತಾಡಲ್ಲ. ನಾನೇ ನೋಡ್ಲಾ ಅಂತ ಮಾಡ್ಕೊಂಡು ಏನೋ, ಏನು ಗೊತ್ತಾಗಲ್ಲ ಅಂತ ತಿಳ್ಕೊಂಡು ಏನೋ ಎಲ್ಲ ಗೊತ್ತಾಗ್ತದೆ ನನಗೆ. ನಿನ್ನೆ ಇದನ್ನು ಕಂಡಳು, ಅದು ಮತ್ತೂ ಹೆಚ್ಚು ಮಾಡ್ಕೊಂಡದೆ. ಹೆಂಗೆ ಇವ್ರನ್ನ ಯಾರು ಕೇಳಲ್ಲ ಅಂತ ನಾ ಹಂಗೊಬ್ಬನಿಗೆ ಕೇಳಲ್ಲ ಅಂತ ಬದಿ ಗೊತ್ತಬೋದೆ. ನಿನ್ನ ಮೇಲೆ ಒಂದು ಸ್ವಲ್ಪ ಹೆದರಿಕಿತ್ತು, ಈಗ ಹೆದರಿಕೆ ಇಲ್ಲ. ಅದಕ್ಕೆ ಮಾಡಿದ್ದೆ ಮಾಟ, ಹೂಡಿದ್ದೆ ಲಗ್ಗೆ ಅನ್ನಂಗೆ ಆಗ್ಯದೆ, ಗೊತ್ತಾನೋ? ಹುಡುಗರ್ಗಿಂತನೂ ಸಸಾರ ಮಾಡ್ತದೆ ಅವನ್ನ. ಏನು ಇವಳು ಅಪ್ಪನ ಮನೆಯಿಂದ ತಂದಿತ್ತ? ಎಲ್ಲಿಗೆ ಹೋಗೋಕೆ ಕೊಡೋದು, ಮನೇಲಿ ಕೂತ್ಕೊಂತ ಕೂರಿಸಿದ್ರೆ ಒಂದಷ್ಟು ದಿನ ಆ ಲೋನ್ ಆಗ್ಬೇಕು ಅನ್ನಷ್ಟೊತ್ತಿಗೆ ಏನು ಬೂಚು ಅಂತಿತ್ತು ಗಂಡನ್ನ. ಹಂಗಿಂಗಲ್ಲ, ಈಗೆಲ್ಲ ಸಜ್ಜೆ ಗೊತ್ತಿರ್ಬೇಕು. ಏನು ಸ್ವಲ್ಪ ದಿವಸ ನಾನು ಕರ್ಕೊಂಡು ತಿರ್ಗದ್ನ ಪಾಪ ನನ್ನ ಕೈಲೂ ಬಯಸ್ಕೊಂಡವ ಅದ್ರ ದಸೆಯಿಂದ. ನೀ ಸ್ವಲ್ಪ ಜಾಗೃತಿಯಾಗಿರು ಹೇಳ್ತೀನಿ ನೋಡು. ಮತ್ತೆ ಸ್ವಲ್ಪ ಅಂಜಿಕೆ ಇಟ್ಟಿರೋ. ಭಾಳ ಇದಾಗ್ತದೆ ಅಂದ್ರೆ ಒಂಚೂರು ಹೇಳದಯ್ಯ. ಏನು ಹೇಳ್ದೆ ಏನ ಅದು ಆಗ್ತೆ ನೀ ಹೇಳಿ ಅದು ಕೇಳಬೇಕು. ಎಂಥದಾರು ಮಾಡ್ಕೊಂಡ್ಲಿ ಅವನು ಮಾತ್ರ ಹಿಂಗೆ ಸಸಾರ ಮಾಡಿದ್ರು ನಾ ಸುಮ್ಮನಿರಲ್ಲ ನೋಡು. ಹೇಳಿನಿ ಕಡಿಕೆ ನಾನೆಂತ ಹೇಳಕ್ಕೆ ಹೋದಕ್ಕೂ ನೀವು ಸುಮ್ಮನಿರಿ ಅಂತ ಬಾಯಿ ಮುಚ್ಚಕ್ಕೆ ಬತ್ತೀಯ. ಅದರ್ಧ ಅವಳಿಗೆ ಸಲ್ಗಿ. ಹಾಂ ಹಾಂ ಹೇಳಿ ಮಾತಾಜಿ, ಹೇಳಿ, ಕೇಳಿಸ್ತುಂಟು. ಹೌದು ಅವನಮ್ಮನೆ ಶಾರದಾ. ನಾನು ಹೇಳಿ, ಫೀಸ್ ಏನಾದರೂ ಬಾಕಿ ಇತ್ತಾ? ಮೊನ್ನೆ ನಮ್ಮ ಮನೆಯವ್ರು ಪೇ ಮಾಡಿ ಬಂದ್ರಲ್ಲ. ಅಯ್ಯೋ ದೇವ್ರೇ ರಾಮ. ಮಾತಾಜಿ ಫೋನ್ ಮಾಡ್ಯಾರೆ, ಹಂಗಾರೆ ಇದನ್ನು ಹೇಳಕ್ಕೆ ಹಾಗೆ ಫೋನ್ ಮಾಡ್ಯಾರೆ. ಏನು ಮಾಡೋದು ನಾನೀಗ? ನಾನೆಂತ ಮಾಡೋದಪ್ಪ ದೇವ್ರೆ? ಅಮ್ಮಿತ್ಲಗೆ ನೋಡ್ತಾ ಇದೆಯಲ್ಲ, ಎಂತ ಹೇಳ್ತಾ ಇದಾರೇನೋ. ಚುಚ್ಚಾಡಕ್ಕೊಂಡ್ಬಿಟ್ಟು ಹೆದರ್ಸ್ತಾ ಇದೆಯಲ್ಲ. ನಾನಿವತ್ತು ಬೆನ್ನಿಗೆ ಹಾಳೆನೇ ಕಟ್ಕಿಬೇಕೇನೋ. ಸೀದಾ ಅಜ್ಜಿ ರೂಮಿಗೆ ಓಡತ್ತೀನಿ ನಾನು. ಇಲ್ಲ ಮಾತಾಜಿ, ನನಗದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ. ನಾನು ಓದಿಸ್ತಿದ್ದೆ, ಎಷ್ಟೇ ಕೆಲಸ ಇದ್ದರೂ ಟೆಸ್ಟ್ ಇದ್ದಾಗೆಲ್ಲ ಅವನಿಗೆ ಓದಿಸೇ ಕಳಿಸ್ತಿದ್ದೆ. ನಾನು ಓದಿಸ್ದೆ, ಯಾವತ್ತೂ ಬಿಟ್ಟಿಲ್ಲ. ನನಗಿದು ಗೊತ್ತಾಗಲೇ ಇಲ್ಲ. ಖಂಡಿತ ನಾನು ಮನೆಯಲ್ಲಿ ಪನಿಷ್ಮೆಂಟ್ ಕೊಡ್ತೀನಿ. ಇಲ್ಲ ಅಂದ್ರೆ ಅವ್ರ ಬುದ್ಧಿ ಕಲಿಯಲ್ಲ. ನೀವು ಹಿಂಗೆ ಒಂಚೂರು ಮೊದಲೇ ಹೇಳಿದ್ದಕ್ಕೆ ಥ್ಯಾಂಕ್ಸ್ ಆತ. ನಮಗಿಲ್ದಿದ್ರೆ ಗೊತ್ತೇ ಆಗ್ತಿರಲ್ಲ. ಅಯ್ಯೋ ದೇವ್ರೇ, ಅಜ್ಜಿ ಒಬ್ಳು ಎಲ್ಲೂ ಇಲ್ಲಲ್ಲಪ್ಪ. ಎಲ್ಲಿ ಹೋಗಿದೆ ಹಂಗಾರೆ? ಅಜ್ಜಿ ಹುಳ ಎಂತದ? ಇಲ್ಲಿದ್ದೀನಿ, ಅಜ್ಜಿನ ರೂಮಲ್ಲಿದ್ದೀನಿ, ಬಾ. ಎಂತ ಮಗನೇ? ನಾನು ನಿಮ್ಮ ಹತ್ರ ಹೇಳಬೇಕು ಅಂತಾನೆ ಅಂದ್ಕೊಂಡಿದ್ದೆ. ಇಲ್ಲಿ ಊರಲ್ಲೂ ಅವರಿಬ್ಬರ ಜೊತೆನೇ ಇರ್ತಾನ. ಗಾಯನ
ಗಗನ್ ಇರಬೇಕು ಅವ್ರ ಹೆಸರು. ಇಲ್ಲಿ ಮನೇಲಿ ಬೇರೆ ಹೆಸರಲ್ಲಿ ಕರಿತೀವಿ, ಹಾಗಾಗಿ ನಂಗೆ ಸರಿ ನೆನಪಿಗೆ ಬರ್ತಿಲ್ಲ. ಅವ್ರ ಜೊತೆ ಸೇರಿನೇ ಅರ್ಧ ಇವನು ಹೀಗಾಗೋದು. ಅದರಲ್ಲೂ ಆ ಗಾಯನ ಅಂತೂ ಭಾಳ ಜೋರಿದ್ದಾಳೆ ಅವಳು. ಹಿಂಗಿದ್ದೇ ಏನಾದರೂ ಕೆಟ್ಟ ಬುದ್ಧಿ ಹೇಳ್ಕೊಡೋದು. ನಾನು ಹೇಳ್ತೀನಿ, ಅವ್ರ ಅತ್ತೆಗೂ ಹೇಳ್ತೀನಿ. ನಾನು ಸ್ಕೂಲಿಗೆ ಬರಬೇಕಿತ್ತು, ಆವಾಗ ಬರ್ತಿದ್ದೆ. ನಾನೀಗ ಸ್ವಲ್ಪ ಬ್ಯುಸಿ ಆಗಿದ್ದರಿಂದ ಬರೋಕ್ಕೆ ಆಗಲ್ಲ. ಪೇಟೆಗೆ ಬರ್ತಿರ್ತೀನಿ, ಸ್ಕೂಲಿಗೆ ಬರೋಕ್ಕೆ ಟೈಮ್ ಆಗಲ್ಲ. ಬರ್ತೀನಿ. ನೀವು ಅವರಿಬ್ಬರನ್ನು ಒಂದು ಸ್ವಲ್ಪ ದೂರ ಇಡೋಕ್ಕೆ ನೋಡಬೇಕಲ್ಲ ಮಾತಾಜಿ. ಅವರಿಬ್ಬರಿಂದ ಇವನು ದೂರ ಇದ್ದರೆ ಎಲ್ಲ ಸರಿಯಾಗುತ್ತೆ. ಅಪ್ಪ ದೇವ್ರೆ, ಆ ಕಡೆ ನೋಡ್ತಾ ಇದೆ. ಹಿಂಗಾರು ಮಾಡ ಜನ್ಮಮೆಗೊಂದು ಆಡ್ಕೊಂಡ್ರೆ ಸಾಕು. ಯಪ್ಪ ಕಾಪಾಡಬಹುದ್ರಾಯ, ನಾ ಇನ್ಯಾವತ್ತು ಹಂಗೆ ಮಾಡಲ್ಲ. ಇಲ್ಲ, ಭಾಳ ಚಾಲಾಕಿ ಅದಾಳೆ ಅವಳು. ಮೇಲಕ್ಕೇನೂ ತೋರಿಸ್ಕೊಳಲ್ಲ, ಆದರೆ ಹಿಂದ್ಗಡೆಯಿಂದ ಎಲ್ಲ ಹೇಳ್ಕೊಡೋದು ಅವಳೇ. ನಾನು ಹೇಳ್ತೀನಿ ಅವ್ರ ಅತ್ತೆಗೆ ಸ್ವಲ್ಪ ಸರಿಯಾಗಿ ಬುದ್ಧಿ ಕಲಿಸಿ ಅಂತ. ಅವ್ರು ಕಲಿಸಲ್ಲ. ಇಲ್ಲಿ ನಾನೇ ಬಿಡಿಸ್ತೀನಿ, ನಾನೇ ಸಹವಾಸ ಬಿಡಿಸ್ತೀನಿ. ಇಲ್ಲಿ ಮನೆಯಲ್ಲೇ ಹಾಗೆ ಮಾಡೋದು ಸರಿ ಆಗತ್ತೆ. ಈಗ ಬಸ್ಸಿಗೆ ಒಂದೇ ಬಸ್ಸಿಗೆ ಬರಬೇಕಲ್ಲ, ಮತ್ತು ಒಬ್ಬರೊಬ್ಬರೇ ಏನಿರೋದು 3 ಜನ ಒಟ್ಟಿಗೆ ಹೋಗಿ ಒಟ್ಟಿಗೆ ಬನ್ನಿ ಅನ್ನೋದು ನಾನು. ಇವನು ಭಾಳ ಸಹವಾಸ ದೋಷ ಭಾಳ ಆಗಿದೆ ಇವನಿಗೆ. ಒಂಚೂರು ನೀವು ಟ್ರೈ ಮಾಡಿ, ನಾನು ಮನೇಲಿ ಬಿಡಿಸ್ತೀನಿ ಅವ್ರ ಸಹವಾಸನ. ಅಯ್ಯೋ, ಈ ಕಡೆ ತಿರುಗಿ ಬಿಡ್ತಲ್ಲಪ್ಪ. ಅಯ್ಯೋ ಬುದ್ರಯ್ಯ, ಒಂದೇ ಒಂದು ಸೆಕೆಂಡ್ ಅಲ್ಲ ತಿರುಗಂಗೆ ಮಾಡೋಣ, ದಾಟ್ಕಿದ್ದೀನಿ. ಇಲ್ದಿದ್ರೆ ಬಂದು ಹೇಳ್ಕೊತದೆ. ಸರಿ ಮಾತಾಜಿ, ಸರಿ, ನಾನು ಖಂಡಿತ ಕ್ರಮ ತಗೊತೀನಿ. ಹಾಂ ಸರಿ ಮಾತಾಜಿ, ಸರಿ ಬರಲಾ? ಸತ್ಯ ಕಡೆ ತಿರುಗ್ತಂಗೆ ಮಾಡ್ತಾರೆ, ದಾಟಿಕೊಂಡ್ರೆ ಸಾಕು. ಎಂತದೆ ಎಂತ ಜ್ಞಾನ ಮಾಡ್ತಿದ್ದೀಯೆ? ಆ ಹುಡುಗಂದು ಇದ್ದಿದ್ದೆ, ಅವನು ಎಂಥರ ಏನು ಮಾಡ್ತಿರ್ತಾನೆ. ಹಿಡ್ಕೊಂಡು ಏನು ಹೊಡಿತಾ ಇದೆಯೇನೋ ಬರಿಲ್ಲ ಅಂತ. ಇದೇ ಸರಿ ರಾಜಕ್ಕಿಲ್ದಿದ್ದು ಓದಿಸೋಳು. ನಾವೇನು ಭೂಮಿ ಮೇಲೆ ನಡೆಯಲ್ಲ, ವಿಮಾನದಲ್ಲೇ ನಡೆಯೋ ಸಹ್ಯೇನ. ಈ ಥರ ಮಾಡೋದು ನೋಡ್ರೆ ನಾವೆಲ್ಲ ಹುಡುಗರು ಮಕ್ಳನ್ನ ಓದಿಸಿವನ. ಎಂಥರು ಮಾಡ್ಕೊಂಡ್ಲಿ ಮ್ಯಾಲಕ್ಕೆ ನಮ್ಮ ಇದ್ರೆ ಅಷ್ಟೇ ಅದು ಹಂಗೆ ಮಾಡೋದು. ಇಂಥಟ್ಟಿಂದ ಮಕ್ಳನ್ನ ಗನಾಗಿ ನೋಡ್ಕಿತದೆ, ಗೊತ್ತಾನು? ಸುಮ್ಮನಿರೋ ನೀನು. ಪುಳ್ಳು, ಏ ಪುಳ್ಳು, ಎಲ್ಲಿಗೆ ಹೋಗ್ತಿದ್ದೀಯ? ಅಲ್ಲಿ ನಿತ್ಕಳ, ಸ್ವಲ್ಪ ಮಾತಾಡ್ಬೇಕು. ನಿತ್ಕ ಅಂದೆ. ದೋಸೆ ಸಿಟ್ಕ ಒಲಿಗೆ ಹಾಕ್ತೀನಿ ಈಗ, ಗ್ಯಾರಂಟಿ ಹೇಳಿನಿ. ನಾನು ಹೇಳ್ತಾನೆ ಇದ್ದೀನಿ, ಹೋತಾನೆ ಅದನಲ್ಲ. ಹೇಳಿ ಕೇಳಿಸಲ್ಲನಾ? ಅಮ್ಮ, ನಾನು ಹೋಗಿದ್ದಲ್ಲ ಅಜ್ಜಿ ಅಂತ ಕರಿತಾ ಇದೆಯಾ? ಅವಾಗಿಂದ ಕರಿತಾ ಇದೆ, ಅದಕ್ಕೆ ಹೋಗ್ತಿದ್ದೀನಿ. ಚೂರಲ್ಲಿ ಹೋಗಿ ಮತ್ತೆ ಬರ್ತೀನಿ. ಅಜ್ಜಿ ಬರಿಲ್ಲ. ಎಂತದ ಪುಳ್ಳು, ಎಂತ ಬಂದೆ ತಡಿ ಮನೆ ಬಂದೆ. ಪಕ್ಕನ ಹಿಡಿಯಕಾರು ಆತದಾನ. ಬಾ ಇಲ್ಲಿ ಬಾ ಮಗನೇ. ಎಂತ ಅಜ್ಜಿ, ನೀನು ನನ್ನ ಕಾಪಾಡ್ಬೇಕೆ ಈಗ ಅಮ್ಮನಿಂದ? ಅಮ್ಮ ಹೊಡಿಯಕತ್ತ ಬರ್ತಾನೆ. ನಾ ಎಂತ ಕಡಿಕೆಲ್ಲ ಹೇಳ್ತೀನಿ, ಒಂಚೂರು ಅಮ್ಮನ ವಾಪಸ್ ಕಳ್ಸು ಅಜ್ಜಿ ಪ್ಲೀಸ್ ಕಣೆ. ಬಾ ಇಲ್ಲಿ, ಒಳ್ಳೆ ಮಾತಲ್ಲ ಹಚ್ಚಿಗೆ ಬಾ. ಅಮ್ಮ, ಇವತ್ತು ಮಾತ್ರ ನೀವು ಮಧ್ಯೆ ಏನೂ ಬಾಯಿ ಹಾಕಕ್ಕೆ ಬರಬೇಡಿ. ನಾನು ಅವನಿಗೆ ಏನು ಕ್ರಮ ತಗೋಬೇಕು. ಸುಮ್ಮನಿರಿ. ಇಷ್ಟು ದಿವಸ ಸಲಿಗೆ ಕೊಟ್ಟಿದ್ದೆ ಹೆಚ್ಚಾಗ್ಯದ ಅವನಿಗೆ. ನೋಡೋ, ಅದು ಎಂತ ಬೇಕಾದ್ರೆ ಹಾಕ್ಕೊಂಡಿರ್ಲಿ. ಈಗ ಅವ್ನು ಕರ್ಕೊಂಡೋಗ್ಬೇಡ. ಅವ್ನು ಹೆದ್ರು ರಾಬೆ ಬಂದು ನಾನು ಹಿಡ್ಕೊಂಡಾನೆ. ಅವನು ಮಾತ್ರ ಕರ್ಕೊಂಡೋಗ್ಬೇಡ. ನೋಡಿ ಹೇಳಿನಿ. ಏನು ರಾಜಕ್ಕಿಲ್ದಿದ್ದು ಬುದ್ಧಿ ಕಲ್ಸರ್ ನೀವೇ ಸಯ್ಯ. ಏನು ಎತ್ತ ಅಂತ ನಾ ಕೇಳ್ತೀನಿ ನಿಧಾನದಿಂದ, ಗೊತ್ತಾಗ್ತದೆ. ಸ್ವಲ್ಪನಾರು ತಿಳುವಳಿಕೆ ಹಾಕೇನೆ ದೇವ್ರು ನನಗೆ. ನಿಮಗೆ ಹಮ ಇದ್ರೆ ನಂಗೆ ಸ್ವಲ್ಪನಾರು ಅದೇ. ಸುಮ್ಮನೆ ಹಚ್ಚಿಗೆ ಹೋಗ್ಬಿಡು, ಹೇಳಿದ ಮಾತು ಸಾಕಂತ ಕಂಡ್ರೆ. ಅವನು ಎಂತ ಮಾಡಾನೆ ಅಂತ ಗೊತ್ತಿಲ್ಲದೆ ಹಿಂಗೆ ಮಾತಾಡಬೇಡಿ ಅಮ್ಮ ನೀವು. ನಾ ಹೇಳಿದ್ನಲ್ಲ, ನಾ ಕೇಳ್ತೀನಿ ಅಂತ ಹೇಳಿನಿ. ನಾನು 2 ಮಕ್ಕಳನ್ನ ಸಾಕು ದೊಡ್ಡ ಮಾಡೀನಿ. ಸುಮ್ಮನೆ ಹಚ್ಚಿಗೆ ಹೋಗ್ಬಿಡು ಈಗ. ಮಕ್ಕಳನ್ನ ಸಾಕು ದೊಡ್ಡ ಮಾಡಿದ್ದಂತೆ ನಾನು ಕಾಣಲೇ ಇದು. ಮಗಳು ನೋಡಿದ್ರೆ ಹಂಗೆ ಮಾಡ್ಕೊಂಡು ಹೋಗಿದ್ದ, ಮಗ ನೋಡಿದ್ರೆ ಇಷ್ಟು ಹೆದ್ದು ಗುಂಡ.
ಕಟ್ಗಿಂಡಳು ನಾನು ಅನುಭವಿಸ್ತಿದ್ದೀನಿ ಇಲ್ಲಿ ಮಕ್ಕಳು ಸಾಕಿದ್ದಾತೆ. ನೀನು ಬಾ, ಈಚೆಗೆ ಬಾ, ಎಷ್ಟು ಹೊತ್ತಲ್ಲೇ ಇರ್ತೀಯ ನೋಡ್ತೀನಿ ನಾನು. ನಿನಗೆ ಮತ್ತೆ ಇವತ್ತು ನಾನೊಂದು ಕತಿ ಕಾಣಿಸ್ತೇ ಇದ್ದರೆ ನನ್ನ ಮರ್ಯಾದೆ ತೆಗಿಯಕ್ಕಂತ ಹುಟ್ಟಿಯ. ಈಗ ಕಲ್ತಿದ್ದೇ ಬರೋದು ನಾಳಿಕೆ. ಈಗ ಬಗ್ಗಿಸ್ತಾ ಇದ್ರೆ ನಾಳೆ ಹೆಂಗೆ ಬಗ್ತಾರೆ ಅವರು? ಎಂತ ಮಾಡ್ತಾ ಇದ್ದಾರೆ ಸುಸೂತ್ರ ಹೇಳ್ತದನಿದ. ಆ ಹುಡುಗಿ ಅಂತಕ್ಕೆ ಬಂದು ಹಿಂಗೆ ಇಟ್ಕೊಂಡನೆ ಏನೋ ಅದೇನು ರಕ್ಕಸ್ತಿ ಬಂದು ಹೋದಂಗೆ ಹೋತು. ಏನಾತ ಅದೆಯೋ.